ಆಡಳಿತವನ್ನೇ ಅಣಕಿಸಿತೇ ಭೀಮಣ್ಣ ನಾಯಕರ ಮಾನವೀಯತೆ? ಸೂರಿಲ್ಲದ ಅಜ್ಜಿಗೆ ಸೂರು ನೀಡಿದ ಸರದಾರ ಭೀಮಣ್ಣ ನಾಯಕ ಕಾಚಾಪುರ. ಬಡತನ ಕೆಲವರ ಮನೆಯ ಗೋಡೆಯನ್ನೇ ಅಲ್ಲ, ಕನಸುಗಳನ್ನು ಕುಸಿಯುವಂತೆ ಮಾಡುತ್ತದೆ. ಆದರೆ ಕೆಲವರು ಇರುತ್ತಾರೆ, ತಮ್ಮ ಕೈಯಲ್ಲಿ ಕೋಟಿ ಸಂಪತ್ತು ಇಲ್ಲದಿದ್ದರೂ ಹೃದಯದಲ್ಲಿ ಮಾನವೀಯತೆಯ ಸಾಮ್ರಾಜ್ಯ ಇಟ್ಟುಕೊಂಡಿರುವವರು. ಅಂತಹ ಹೃದಯವಂತನಾಗಿ ಹೊರಹೊಮ್ಮಿದ್ದಾರೆ ಉತ್ತರ ಕರ್ನಾಟಕದ ಹೆಸರಾಂತ ಸಮಾಜ ಸೇವಕ ಹಾಗೂ ಚಿತ್ರರಂಗದ ಕಲಾವಿದ ಭೀಮಣ್ಣ ಕಾಚಾಪುರ್. ಕಳೆದ ಏಪ್ರಿಲ್ 22ರಂದು ಜವಾಬ್ದಾರಿ ಮರೆತ ಸಮಾಜಕ್ಕೆ ಛಾವಣಿಯಿಲ್ಲದ ಮನೆಯ ಚಾಟಿ ಎಂಬ ಶೀರ್ಷಿಕೆಯಡಿ ನಮ್ಮ ಜನಬರ ಟೈಮ್ಸ್ ದಿನಪತ್ರಿಕೆಯಲ್ಲಿ ಪ್ರಕಟಿಸಿದ್ದ ವರದಿ ಸಮಾಜದ ಮನಸ್ಸನ್ನು ಕಲುಕಿತ್ತು. ಹರಿದ ಸೂರು, ಮಳೆ ಬಂದರೆ ಒದ್ದೆಯಾಗುವ ಗೋಡೆ, ಗಾಳಿ ಬೀಸಿದರೆ ನಡುಗುವ ಬದುಕು. ಇಂತಹ ಪರಿಸ್ಥಿತಿಯಲ್ಲಿ ವೃದ್ಧೆ ರಂಗಮ್ಮ ಅಜ್ಜಿ ದಿನಗಳನ್ನು ತಳ್ಳುತ್ತಿದ್ದರು. ಆ ವರದಿಯನ್ನು ಓದಿದ ಭೀಮಣ್ಣ ಕಾಚಾಪುರ್ ಅವರ ಮನಸ್ಸು ಮೌನವಾಗಿರಲಿಲ್ಲ. ಯಾರಾದರೂ ಸಹಾಯ ಮಾಡುತ್ತಾರೆ ಎಂದು ಕಾಯದೆ, ನಾನೇ ಕೈಲಾದ ಸಹಾಯ ಮಾಡಬೇಕು ಎಂದು ತೀರ್ಮಾನಿಸಿದರು. ಮದುವೆ ಕಾರ್ಯಕ್ರಮಕ್ಕೆಂದು ಆ ಭಾಗಕ್ಕೆ ಬಂದಿದ್ದ ಅವರು ಸ್ಥಳೀಯರನ್ನು ವಿಚಾರಿಸಿ ರಂಗಮ್ಮ ಅಜ್ಜಿಯ ನಿಜಸ್ಥಿತಿಯನ್ನು ಕಂಡಾಗ ಮನಸ್ಸು ಕರಗಿತು. ನಾನು ಶ್ರೀಮಂತನಲ್ಲ, ಗುತ್ತಿಗೆದಾರನಲ್ಲ, ರಾಜಕಾರಣಿಯೂ ಅಲ್ಲ. ರೈತ ಕುಟುಂಬದಿಂದ ಬಂದ ಸಾಮಾನ್ಯ ವ್ಯಕ್ತಿ. ಆದರೆ ಕಷ್ಟದಲ್ಲಿರುವವರ ನೋವು ನೋಡಿದಾಗ ಕೈಕಟ್ಟಿ ನಿಲ್ಲಲು ಆಗುವುದಿಲ್ಲ ಎಂದು ಭೀಮಣ್ಣ ಕಾಚಾಪುರ್ ಹೇಳಿದರು. ಯಾವ ಸಂಘಟನೆಗಳ ನೆರವಿಲ್ಲದೆ, ಯಾವುದೇ ಪ್ರಚಾರದ ಆಸೆಯಿಲ್ಲದೆ, ತಮ್ಮ ಸ್ವಂತ ಹಣದಿಂದ ಸುಮಾರು 70,000 ರೂಪಾಯಿ ವೆಚ್ಚದಲ್ಲಿ ರಂಗಮ್ಮ ಅಜ್ಜಿಗೆ ಹೊಸ ಮನೆ ನಿರ್ಮಿಸಿಕೊಟ್ಟಿದ್ದಾರೆ. ಇತ್ತೀಚೆಗೆ ನಡೆದ ಸರಳ ಗೃಹಪ್ರವೇಶ ಕಾರ್ಯಕ್ರಮದಲ್ಲಿ ರಂಗಮ್ಮ ಅಜ್ಜಿ ಕಣ್ಣೀರಿನಿಂದ ಹೊಸ ಮನೆಯೊಳಗೆ ಕಾಲಿಟ್ಟ ಕ್ಷಣ ಗ್ರಾಮಸ್ಥರ ಮನಸ್ಸನ್ನೇ ಮಿಡಿಯುವಂತೆ ಮಾಡಿತು. ಒಮ್ಮೆ ಸೂರೇ ಇಲ್ಲದೆ ಗೋಡೆಗಳ ಮಧ್ಯ ಕಷ್ಟದ ದಿನಗಳನ್ನು ಎದುರಿಸುತ್ತಿದ್ದ ರಂಗಮ್ಮ ಇಂದು ಹೊಸ ಮನೆಯ ನೆರಳಲ್ಲಿ ನೆಮ್ಮದಿಯ ನಿಟ್ಟುಸಿರು ಬಿಡುತ್ತಿದ್ದಾರೆ. ರಂಗಮ್ಮ ಅಜ್ಜಿ ಭಾವುಕರಾಗಿ ಮಾತನಾಡುತ್ತಾ, ನನ್ನ ನೋವನ್ನು ಸಮಾಜಕ್ಕೆ ತಲುಪಿಸಿದ ವರದಿ ಕಾರಣದಿಂದಲೇ ಇಂದು ನನಗೆ ಸೂರು ಸಿಕ್ಕಿದೆ. ಯಾವ ಅಧಿಕಾರಿಯೂ ಬರಲಿಲ್ಲ, ಯಾವ ಜನಪ್ರತಿನಿಧಿಯೂ ನೆರವಾಗಲಿಲ್ಲ. ಆದರೆ ಭೀಮಣ್ಣ ನಾಯಕ್ ಕಾಚಾಪುರ್ ಎಂಬ ಪುಣ್ಯಾತ್ಮ ನನ್ನ ಬದುಕಿಗೆ ಬೆಳಕಾದರು. ಅವರಿಗೆ ದೇವರು ಒಳ್ಳೆಯದು ಮಾಡಲಿ ಎಂದು ಕೃತಜ್ಞತೆ ಸಲ್ಲಿಸಿದರು. ಕೋಟ್ಯಂತರ ಭಾಷಣಗಳಿಗಿಂತ ಒಂದು ಮಾನವೀಯ ಕೈ ದೊಡ್ಡದು, ಪದವಿಗಿಂತ ಪರೋಪಕಾರ ದೊಡ್ಡದು. ಮತ್ತು ಸಮಾಜ ಇನ್ನೂ ಸಂಪೂರ್ಣ ಕಲ್ಲಾಗಿಲ್ಲ ಎಂಬುದನ್ನು ಈ ಘಟನೆ ಮತ್ತೊಮ್ಮೆ ಸಾಬೀತು ಮಾಡಿದೆ. ಗ್ರಾಮದ ಜನರು ಭೀಮಣ್ಣ ಕಾಚಾಪುರ್ ಅವರ ಕಾರ್ಯವನ್ನು ಶ್ಲಾಘಿಸಿದ್ದು, ಸಿನಿಮಾದಲ್ಲಿ ಕಿರುಪಾತ್ರ ಮಾಡುತ್ತಿದ್ದ ವ್ಯಕ್ತಿ ನಿಜಜೀವನದಲ್ಲಿ ಹೀರೋ ಆಗಿ ಹೊರಹೊಮ್ಮಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಸ್ಟೋರಿ ಸುರೇಶ ಬಳಗಾನೂರು. ಅಮ್ಮ ಆರಾಮದಿಯಾ? ಆರಾಮೇನ್ರಿ. ಮತ್ತೆ ನಮ್ಮ ಖುಷಿ ಇದೆ ಇವತ್ತು. ಖುಷಿ ಏನ್ರಿ? ಮನೆಯೆಲ್ಲ ರೆಡಿ ಆಯ್ತಾ? ರೆಡಿ ಆಗ್ಯಾವ. ಮನೆ ಯಾರು ಮಾಡಿದ್ರಮ್ಮ? ಕಾಚಾಪುರ್ ಭೀಮಣ್ಣ ನಾಯಕ ಮಾಡ್ಯಾನ. ಮಾಡಿದ. ಏನು ಭಾಳ ಖುಷಿ ಇದೆ ಇವತ್ತು? ಭಾಳ ಖುಷಿ ಆಗೇನಿ. ಹಾಂ. ಆಮೇಲೆ ಇದಕ್ಕಿಂತ ಮುಂಚೆ ಯಾರ ಮನೆ ಬಂದಿದ್ದಾರ ನೋಡಕ್ಕ? ನಾವು ಸುದ್ದಿ ಮಾಡಿದ್ಗಳೇ ಯಾರು ಬಂದಿದ್ದಾರ ಮನೆ? ಯಾರು ಬಂದಿದ್ರ? ಯಾರು ಬಂದಿಲ್ಲ. ಮತ್ತೆ ನಮ್ಮ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಮನೆ ಆಯ್ತಲ್ಲ ಭೀಮಣ್ಣವ್ರಿಗೆ. ಆಯ್ತು. ಅಲ್ಲಿ ಭೀಮಣ್ಣವ್ರಿಗೆ ಏನು ಹೇಳ್ತೀವಿ? ಏನು ಹೇಳಂದಿ? ಅವ್ರಿಗೆ ಪುಣ್ಯವ ಬರಲ್ಲ ಅಂದೆ. ಮತ್ತೆ ಮತ್ತೇನು ಹೇಳ್ತಮ್ಮ? ಯಾಕಂದ್ರೆ ಪಾಪ ಕಷ್ಟಪಟ್ಟ ತಬತ ಕಟ್ಸಾನೆ, ಯಾರದ ಸಹಾಯ ಸಹಕಾರ ಇಷ್ಟೆಲ್ಲ ಕಷ್ಟಪಟ್ಟು ಈ ಊರಲ್ಲ ಯಾಕಂದ್ರೆ ಭೀಮಣ್ಣ ಈ ಊರಲ್ಲ, ಇಲ್ಲಿಂದ ಸುಮಾರು 30 ಕಿಲೋಮೀಟರ್ ದೂರದಿಂದ ಬಂದು ದಿನ 8-10 ಆಳು ಕರ್ಕೊಂಡ್ಬಂದು ಮನೆ ಕಟ್ಟಾನ. ಇದಕ್ಕೆ ಎಷ್ಟು ಖುಷಿ ಪಡ್ತೀವಿ, ಏನು ಹೇಳ್ತು ಕೊನೆಗೆ? ಮತ್ತೆ ಯಾರು ಮಾಡಿಲ್ಲ, ನಾನು ಕಾಚಾಪುರದ ಭೀಮಣ್ಣ ನಾಯಕ ಮಾಡ್ಯಾನ. ಬರ್ರಿ ಸರಿ ಒಳ್ಳೇದು. ಇದುವರೆಗೆ ಸುದ್ದಿ ಮಾಡಿ 20 ದಿನ ಆಯ್ತು. ಸುದ್ದಿ ಆದ್ರೂ ಕೂಡ ಇದುವರೆಗೆ ಯಾವ ಜನಪ್ರತಿನಿಧಿ ಬರಲ್ಲ, ಮತ್ತು ಈ ಒಂದು ಪಂಚಾಯತಿ ಮಟ್ಟದ ಇರ್ತಕ್ಕಂಥ PDO ಬರಲ್ಲ, ಮತ್ತು ಆಲಾಪುರ ಗ್ರಾಮ ಪಂಚಾಯತ್ ಅನೇಕ ಮುಖಂಡರಿದಾರ, ಭಾಗದ ಅನೇಕ ಒಂದು ಒಳ್ಳೆ ಒಳ್ಳೆ ಇದಾರ. ಮತ್ತು ಇದೇ ಊರಿಗೆ ಅನೇಕ ಇರ್ತಕ್ಕಂಥ ಕಾಣಿಕೆ ಕೊಟ್ರ, ದೇಣಿಗೆ ಕೊಟ್ರ, ಆದರೆ ಯಾರು ಬರಲ್ಲ. ನೀವ್ಯಾಕೆ ಬಂದ್ ಮಾಡಿದಂತ ಮಾಡಿದ್ರಿ?
ಮತ್ತೆ ನಿಮಗೆ ಏನ್ ಉದ್ದೇಶ ಅಂತ ಮಾತಂತ ಹೇಳ್ಬೋದಲ್ಲ? ನನ್ನ ಉದ್ದೇಶ ಏನಂತಂದ್ರ ಬದಲಾವಣೆ ಆಗ್ಬೇಕು ಜನ. ಯಾಕಂದ್ರ ನಾವು ಏನಾದ್ರು ದೇವ್ರು ಮಾಡಿದಾಗ ಲಕ್ಷಾನುಗಟ್ಲೆ ಕೋಟಿಗಟ್ಲೆ ಖರ್ಚು ಮಾಡಿ ಮನಿಗೆ 1,000 2,000 ಪಟ್ಟಿ ಹಾಕ್ತಿವಿ. ಒಂದ್ ಊರ್ ದೇವ್ರು ಮಾಡಿದ್ವಿ. ಒಬ್ಬರು ಆ ಪರಿಸ್ಥಿತಿಯಲ್ಲಿ ಅದಾರ ಅಂದಾಗ ಮನುಷ್ಯಾಗ 100 ಹಾಕಿದ್ರೆ ಅದು ಅಭಿವೃದ್ಧಿ ಆಗ್ತದೆ. ಹಾಗಾಗಿ ಮನುಷ್ಯರಿಗೆ ಎಲ್ಲರಿಗೂ ಪರಿವರ್ತನೆ ಆಗ್ಬೇಕು, ನಮ್ಮವ್ರ ತಿಳುವಳಿಕೆ ಬರ್ಬೇಕು, ತಿಳ್ಕೊಂಡು ಇನ್ನಾದ್ರೂ ಮುಂದ ನಡೀಲಿ ಅಂತ ಹೇಳ್ತೀವಿ. ಕೆಲವೊಬ್ರು ಅಧಿಕಾರಿಗಳಾಯ್ತು, ಸಂಬಂಧಪಟ್ಟವ್ರ ಲೀಡರ್ ಇರ್ಬೋದು, ಅಧಿಕಾರಿಗಳು ಇರ್ಬೋದು, ಯಾರು ಬಂದಿಲ್ಲ. ಈಗ ನನ್ನ ಉದ್ದೇಶ ಏನಂತಂದ್ರ ನನಗೆ ಒಂದು ಅಕ್ಷರ ಜ್ಞಾನ ಇಲ್ಲ, ಓದಾಕ್ ಬರಲ್ಲ, ಬರೆಯಕ್ ಬರಲ್ಲ, ಏನ್ ಸಾಲಿಗೆ ಹೆಸರು ನಚ್ಚಿಲ್ಲ, ಅನ್ಎಜುಕೇಟೆಡ್. ಬಟ್ ನನಗ್ ತಿಳಿದಿರೋ ಉದ್ದೇಶ ಏನಂದ್ರ ಹುಟ್ಟು ಉಚಿತ, ಸಾವು ಖಚಿತ. ಸತ್ಯ ಸಾಯ್ತೀವಿ, ಹುಟ್ಟಲ್ಲ. ಏನಾದ್ರೂ ಒಂದು ಸಾಧನೆ ಇರ್ಬೇಕು ಸಮಾಜಕ್ಕೆ. ಸಮಾಜ ಏನ್ ಕೊಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ಸಮಾಜಕ್ಕೆ ನಾವೇನ್ ಕೊಟ್ಟಿವಿ ಅನ್ನೋದು ಮುಖ್ಯ. ಯಾಕಂದ್ರೆ ನಾವು ಸಮಾಜ ಹೆಸರು ಹೇಳ್ಕೊಂಡು ಆಫೀಸಲ್ಲಿ ಇದರಲ್ಲಿ ತಿರುಗಾಡೋದು, ಅಧ್ಯಕ್ಷ ಆಗಿನಿ, ಜಿಲ್ಲಾಧ್ಯಕ್ಷ ಆಗಿನಿ ಪ್ರಶ್ನೆ ಅಲ್ಲ. ಸಮಾಜಕ್ಕೆ ನಾವೇನ್ ಕೊಡುಗೆ ಕೊಟ್ಟಿವಿ, ಸಮಾಜಕ್ಕೋಸ್ಕರ ನಾವೇನ್ ದುಡಿತೀವಿ ಅನ್ನೋದನ್ನ ನಾವು ಕಲಿಬೇಕಾಗ್ಯದ. ಹಾಗಾಗಿ ಎಲ್ಲರೂ ಕೂಡ ಇನ್ನ ಮುಂದಿನ ದಿನಮಾನದಲ್ಲಿ ಆದ್ರೂ ಕೂಡ ತಾವು ಅರ್ಥ ಮಾಡಿಕೊಂಡು ಯಾವುದೇ ಈ ತರ ಘಟನೆ ಆದಲ್ಲಿ ಸ್ಪಾಟಿಗೆ ಬಂದು ಸ್ಪಂದನೆ ಮಾಡ್ಬೇಕಂತೇಳಿ